ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನೀರಜ್ ಸರ್, ನಾಳೆ ಮಧ್ಯಾಹ್ನದವರೆಗೂ ಇರ್ತಕ್ಕಂಥ ನನ್ನೆಲ್ಲ ಅಪಾಯಿಂಟ್ಮೆಂಟ್ಸ್ಗಳನ್ನು ಕ್ಯಾನ್ಸಲ್ ಮಾಡಿ. ಆಯ್ತು ಸರ್. ನಮ್ಮಲ್ಲಿ ಶಿವದಾಸ್ ಸಾಹೇಬರು ಬರ್ತಾರೆ, ಬಂದ ತಕ್ಷಣ ಒಳಗಡೆ ಕಳಿಸಿ. ಸರಿ ಸರ್. ವಿದ್ಯುಲ್ಲತಾ, ವಿದ್ಯುಲ್ಲತಾ. ಕರೆದ್ರ? ಹಾ, ಅದೇ ಹೇಳಿದ್ನಲ್ಲ ನಿನಗೆ, ಶಿವದಾಸ್ ಅವರು ಮತ್ತೆ ಭುವನ್ ದಾಸ್ ಡಿನ್ನರ್ಗೆ ಬರ್ತಾರೆ ಅಂತ. ಎಲ್ಲ ಅರೇಂಜ್ಮೆಂಟ್ ಆಗಿದೆಯಾ? ಆಗಿದೆ. ಸರಿ. ಏನು ಸರ್, ನಿಮ್ಮ ಮಗಳು ಮದುವೆ ಆದಮೇಲೆ ಶಿವದಾಸ್ ಸಾಹೇಬರು ಈ ಮನೆ ಕಡೆ ತಲೆ ಹಾಕೇ ಇರಲಿಲ್ಲ, ಇದ್ದಕ್ಕಿದ್ದಂಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಏನು ಸಮಾಚಾರ? ಏನೋ ಮುನಿಯಪ್ಪ ಗೊತ್ತಿಲ್ಲ, ತುಂಬ ಮುಖ್ಯವಾದ ಸಮಾಚಾರ ತಮ್ಮ ಹತ್ರ ಮಾತಾಡಬೇಕು, ಹಾಗೆ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ತುಂಬ ಸಂತೋಷವಾಗಿದ್ರು. ಸರ್, ಶಿವದಾಸ್ ಸಾಹೇಬರು ಬಂದಿದ್ದಾರೆ. ಹೌದಾ? ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮುನಿಯಪ್ಪನವರೇ. ನಮಸ್ಕಾರ ಭುವನ್, ಹೇಗಿದ್ದೀರಿ? ಕೂತ್ಕೊಳ್ಳಿ. ಹಾಂ, ಥ್ಯಾಂಕ್ ಯು. ಭುವನ್ ಕೂತ್ಕೊಳ್ಳಿ, ಕೂತ್ಕೊಳ್ಳಮ್ಮ. ವಿದ್ಯುಲತಾ. ನಮಸ್ಕಾರ ಸರ್. ಓ, ನಮಸ್ಕಾರಮ್ಮ. ಹೇಗಿದ್ದೀರಮ್ಮ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೋಡಿಮ್ಮ, ಮೇಡಮ್ ಹೇಗಿದ್ದಾರೆ? ಚೆನ್ನಾಗಿದ್ದಾರಮ್ಮ. ಹಾಯ್ ಭುವನ್. ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಓ ಸಾರಿ, ಪರಿಚಯ ಮಾಡೋದೇ ಮರ್ತು ಹೋಗಿದೆ. ಇವರು ಗಾರ್ಗಿ ಮಲ್ಹೋತ್ರ ಅಂತ, ಅನಿಲ್ ಮಲ್ಹೋತ್ರ ಅಂತ ಬಿಸ್ನೆಸ್ ಬಂದಿರಲ್ಲ, ಅವ್ರ ಮಗಳು. ಓ, ಅನಿಲ್ ಮಲ್ಹೋತ್ರ ತುಂಬಾ ಚೆನ್ನಾಗಿ ಗೊತ್ತು ನನಗೆ. ಬಹಳ ಸಾರಿ ಭೇಟಿ ಮಾಡಿದ್ದೀನಿ ಅವ್ರನ್ನ. ನೈಸ್ ಟು ಮೀಟ್ ಯು ಗಾರ್ಗಿ. ಸೇಮ್ ಹಿಯರ್ ಅಂಕಲ್. ವಿದ್ಯುಲತಾ, ನಿನಗೆ ನೆನಪಿದೆಯಾ ಸಾಫ್ಟ್ ಡ್ರಿಂಕ್ಸ್ ಟೈಕೋನ್ ಅನಿಲ್ ಮಲ್ಹೋತ್ರ ಅಂತ? ಡೆಲ್ಲಿ ಕಾನ್ಫರೆನ್ಸ್ ಅಲ್ಲಿ ಒಂದ್ಸರಿ ನಾನು ಭೇಟಿಯಾಗಿದ್ರು. ಹಾ ಗೊತ್ತು, ನೆನಪಿದೆ. ಅವ್ರ ಮಗಳು ಗಾರ್ಗಿ. ಗಾರ್ಗಿ, ನನ್ನ ಮಿಸ್ಸಸ್ ವಿದ್ಯುಲತಾ. ನಮಸ್ತೆ ಗಾರ್ಗಿ. ನಮಸ್ತೆ ಆಂಟಿ. ಏನು ಮಾಡ್ಕೊಂಡಿದ್ರಿ ಗಾರ್ಗಿ? ಅಂಕಲ್, ನಾನು ಹಾರ್ವರ್ಡ್ ಯೂನಿವರ್ಸಿಟಿಲಿ MBA ಮಾಡಿದ್ದೀನಿ. ವೆರಿ ಗುಡ್. ಏನು ಸ್ಪೆಷಲೈಸೇಷನ್ ನಿಮ್ಮದು? ಫಿನಾನ್ಸ್. ಅಂದರೆ ಮುಂದಿನ ಪ್ರಾಜೆಕ್ಟು ನಿಮ್ಮ ತಂದೆ ಜೊತೆ ಬಿಸ್ನೆಸ್ನಲ್ಲಿ ಜಾಯಿನ್ ಆಗೋದು? ಇಲ್ಲ ಅಂಕಲ್, ನಾನು ನಮ್ಮ ತಂದೆ ಕಂಪನಿ ಸೇರಿದ್ರೆ ಅನಿಲ್ ಮಲ್ಹೋತ್ರ ಮಗಳು ಅಂತ ಮಾತ್ರ ಐಡೆಂಟಿಫೈ ಮಾಡ್ತಾರೆ. ಆದರೆ ನಂದೇ ಕಂಪನಿ ಶುರು ಮಾಡಿದ್ರೆ ಗಾರ್ಗಿ ಮಲ್ಹೋತ್ರ ಅಂತ ಇಂಡಿವಿಜುವಲ್ ಐಡೆಂಟಿಟಿ ಸಿಗುತ್ತೆ. ಗಾಡ್, ಸ್ಪಿರಿಟ್ ಅಂದರೆ ಹೀಗಿರಬೇಕು. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಅಂಕಲ್. ಬಿಂಗ ಅವ್ರೆ, ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು ಅಂತ ಬಂದಿದ್ದೀನಿ. ಹೇಳಿ ಸರ್. ಗಾರ್ಗಿ ಸದ್ಯಲ್ಲೇ ನಮ್ಮ ಫ್ಯಾಮಿಲಿ ಮೆಂಬರ್ ಆಗ್ತಾ ಇದ್ದಾಳೆ. ಅಂತಂದ್ರೆ ನಮ್ಮನೆ ಸೊಸೆ ಆಗ್ತಾ ಇದ್ದಾಳೆ. ನಿಜವಾಗ್ಲೂ? ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಭುವನ್. ಥ್ಯಾಂಕ್ ಯು ಆಂಟಿ. ಭುವನ್ ಮತ್ತು ಗಾರ್ಗಿ ಅವರ ಎಂಗೇಜ್ಮೆಂಟು ಸದ್ಯಲ್ಲೇ ಮಾಡಬೇಕು ಅಂತಿದ್ದೀವಿ. ಅಲ್ಲ ಭುವನ್, ಮೊನ್ನೆ ನೀವು ಯಾವುದೋ ಮೀಟಿಂಗಲ್ಲಿ ಸಿಕ್ಕಿದ್ರಿ, ಈ ವಿಷಯ ಹೇಳಲೇ ಇಲ್ಲ. ಆಗಿನ್ನೂ ಏನೂ ಫೈನಲೈಸ್ ಆಗಿರಲಿಲ್ಲ ಅಂಕಲ್, ಅದಕ್ಕೆ ಹೇಳಿಲ್ಲ. ಸಾರಿ. ಹೇ, ಸಾರಿ ಅಲ್ಲ, ಯಾಕೆ ಸುಮ್ಮನೆ ಮಾತು ಕಂದೆ ಅಷ್ಟೇ. ಗಾರ್ಗಿ ನೀವು ಒಳ್ಳೆ ಪೇರ್ ಆಗ್ತೀರಾ. ಥ್ಯಾಂಕ್ ಯು ಅಂಕಲ್. ನಮ್ಮ CM ಸಾಹೇಬ್ರ ಮಗಳ ಜೊತೆ ಭುವನ್ ದಾಸ್ ಅವ್ರದ್ದು ಮದುವೆ ಆಗಬೇಕಾಗಿತ್ತು. ಎಂಗೇಜ್ಮೆಂಟ್ ಆಗಿ ಮದುವೆ ನಿಂತೋಗ್ಬಿಡ್ತು. ಅವತ್ತಿಂದ ನಮ್ಮ CM ಸಾಹೇಬರು ಶಾನೆ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್. ರೀ ಮುನಿಯಪ್ಪ, ಯಾವ ಸಮಯದಲ್ಲಿ ಏನು ವಿಷಯ ಮಾತಾಡಬೇಕು ಅಂತ ಗೊತ್ತಾಗಲ್ವೇನ್ರಿ ನಿಮಗೆ? ಸ್ವಲ್ಪ ಸುಮ್ಮನೆ ಇರ್ರಿ. ತಪ್ಪಾಯ್ತು ಸರ್. ಮತ್ತೆ ಎಲ್ಲಿ ಮೀಟ್ ಮಾಡಿದ್ರಿ ನೀವಿಬ್ಬರು? ಆ್ಯಕ್ಚುಲಿ ನನಗೂ ಗಾರ್ಗಿ ಅವ್ರಿಗೂ ಫೇಸ್ಬುಕ್ ಥ್ರೂ ಪರಿಚಯ ಆಯಿತು. ಆವಾಗ ಗಾರ್ಗಿ ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರು. ಹೀಗೆ ಮಾತಾಡ್ತಾ ಮಾತಾಡ್ತಾ ಗೊತ್ತಾಯಿತು ಗಾರ್ಗಿ ಅವ್ರ ತಂದೆ ಅನಿಲ್ ಮಲ್ಹೋತ್ರ ಅಂತ. ಹಾಗೆ ನನ್ನ ತಂದೆ ಪರಿಚಯನೂ ಹೇಳಿದೆ. ಆಮೇಲೆ ರೆಗ್ಯುಲರ್ ಆಗಿ ಚಾಟ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಅವ್ರ ಸಿಂಪ್ಲಿಸಿಟಿ ನನಗೆ ತುಂಬ ಇಷ್ಟ ಆಯಿತು. ಹೀಗೆ ಈ ಫ್ರೆಂಡ್ಶಿಪ್ ಮುಂದೆ ಹೊರ್ಕೊಂಡೋಯ್ತು. ಗಾರ್ಗಿ, ನಿಮಗೆ ಭುವನಲ್ಲಿ ಏನು ಗುಣ ಇಷ್ಟ ಆಯಿತು?
ಅದು ಭುವನಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ನೇಚರ್ ನಂಗೆ ತುಂಬ ಇಷ್ಟ ಆಯಿತು. ಡಿನ್ನರ್ ರೆಡಿ ಇದೆ. ಹೌದಲ್ಲ, ಹೊಡ್ಬೋದಲ್ಲ? ಓಕೆ ಶೋ. ಬೋನ್ ಮುನಿಯಪ್ಪ ಸರ್, ಒಂದು ನಿಮಿಷ ನೀವು ಹೊಡಿ ಮುನಿಯಪ್ಪ. ಹಾಂ ಸರ್, ಭುವನ್ಗೆ ಮದುವೆ ಗೊತ್ತಾಗಿರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇಷ್ಟು ದಿವಸ ನನ್ನ ಮನಸ್ಸಿನಲ್ಲಿ ಒಂದು ಬೇಸರ ಇತ್ತು. ನಮ್ಮ ಮಗಳು ಮೃಣಾಯನ್ನ ಭುವನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ. ಆದರೆ ಆ ಪ್ರಾಮಿಸ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಕೈಲಿ. ಐ ಆಮ್ ಫೇಲ್ಡ್. ಇದೇ ವಿಷಯ ತುಂಬ ದಿವಸದಿಂದ ನನ್ನ ಮನಸ್ಸಿನಲ್ಲಿ ಕೊರಿತಾ ಇತ್ತು. ನಿಮಗಾಗಲಿ ಭುವನ್ಗಾಗಲಿ ನನ್ನ ಕೈಲಿ ಮುಖ ತೋರ್ಸೋಕ್ಕಾಗ್ತಾ ಇರಲಿಲ್ಲ. ಏನೋ ದೇವೋದಯ, ಈಗ ಭುವನ್ಗೆ ಮದುವೆ ಫಿಕ್ಸ್ ಆಗಿದೆ. ನನಗೊಂಥರ ಮನಸ್ಸಿನ ನೆಮ್ಮದಿ ಆಗಿದೆ ಸರ್. ನಮಗೂ ಅಷ್ಟೇ. ಭುವನ್ಗೆ ಗಾರ್ಗೆ ಅಂತ ಹುಡುಗಿ ಸಿಕ್ಕಿದ್ದು ಬಹಳ ಸಂತೋಷ ಆಗ್ತಿದೆ. ಓದಿದಾಳೆ, ಬುದ್ಧಿವಂತೆ, ಒಟ್ಟಾರೆ ಲಕ್ಷಣವಾಗಿದ್ದಾಳೆ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತಾರೆ. ನೋಡಿ, ಒಂದು ರೀತಿ ಆಲೋಚನೆ ಮಾಡಿದ್ರೆ ಭುವನ್ಗೆ ಮೃಣಾಲಿನಿಗಿಂತ ಗಾರ್ಗಿನೇ ಒಳ್ಳೆ ಜೋಡಿ ಅನಿಸುತ್ತೆ. ಇದನ್ನ ಅರ್ಥ ಮಾಡಿಸೋದಕ್ಕ ನೀವು ಗಾರ್ಗಿನ ನಮ್ಮನೆ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿಸಿದ್ದು? ಚೇಚೆ, ದಯವಿಟ್ಟು ತಾವು ಹಾಗೆ ಅನ್ಕೋಬೇಡಿ. ಬಿಂಗಾ ಅವರು ತಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದ ಹಾಗೆ. ಅದಕ್ಕೋಸ್ಕರನೇ ಭುವನ್ ಮದುವೆ ವಿಷಯ ಮೊದಲು ತಮಗೆ ತಿಳಿಸ್ಬೇಕು ಅಂತ ಅನಿಸ್ತು. ಗಾರ್ಗಿನ ಅದಕ್ಕೋಸ್ಕರ ಕರ್ಕೊಂಬಂದೆ. ನಾ ಏನೋ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಚೇಚೆ, ನೀವು ಹಾಗೆಲ್ಲ ಕ್ಷಮಾಪಣೆ ಕೇಳಬಾರ್ದು ಸರ್. ಆದರೆ ಒಂದು ವಿಚಾರ. ಏನು? ನಮ್ಮ ಮುನಿಯಪ್ಪನವರು ಭುವನ್ ಮತ್ತು ಮೃಣಾಲಿನಿ ಮದುವೆ ವಿಚಾರನ ಮಾತಾಡಿದ್ರು. ಪಾಪ ಗಾರ್ಗಿ ಅವ್ರು ಏನು ಅಂದ್ಕೊಂಡ್ರೋ ಏನೋ. ಇಲ್ಲ ಬಿಡಿ, ಗಾರ್ಗಿ ಬಹಳ ಬ್ರಾಡ್ ಮೈಂಡೆಡ್, ಹಾರ್ವರ್ಡಲ್ಲಿ ಓದ್ದವರು. ಇದೆಲ್ಲ ಏನೋ ಅನ್ಕೊಳ್ಳಲ್ಲ ಬಿಡಿ. ಓಕೆ ಸರಿ ಸರ್, ಊಟಕ್ಕೆ ಸರ್. ಮನೆಗೆ ಹೋಗಿದ್ದೆ, ಅಮ್ಮ ಹೇಳಿದ್ರು ನೀವು ಇಲ್ಲಿದ್ದೀರಾ ಅಂತ, ಅದಕ್ಕೆ ಇಲ್ಲಿಗೆ ಬಂದೆ. ಜನ ಯೂಶಲಿ ಮಾರ್ನಿಂಗ್ ವಾಕಿಗೆ ಪಾರ್ಕಿಗೆ ಬರ್ತಾರೆ, ಈವ್ನಿಂಗ್ ವಾಕಿಗೆ ಪಾರ್ಕಿಗೆ ಬರ್ತಾರೆ. ನೀವು ಇಷ್ಟೊತ್ತಿನಲ್ಲಿ ಇಲ್ಲಿ? ನನಗೆ ಪಾರ್ಕಿಗೆ ಬರೋಕ್ಕೆ ಇಂಥದ್ದೇ ಹೊತ್ತು ಅಂತಿಲ್ಲ. ಮನಸ್ಸಿಗೆ ಬಂದ ತಕ್ಷಣ ಪ್ರಕೃತಿ ಮಧ್ಯೆ ಬಂದು ಕೂತ್ಕೊಂಡ್ಬಿಡ್ತೀನಿ. ನಾನು ಲಂಡನಲ್ಲಿ ಇದ್ದಾಗಲೂ ಅಷ್ಟೇ, ನಮ್ಮ ಮನೆ ಅವ್ರ ಸಿಸ್ಟರ್ ಶೇರ್ನಲ್ಲಿತ್ತು. ಅಲ್ಲಿ ಮನೆ ಹತ್ರ ಒಂದು ದೊಡ್ಡ ಪಾರ್ಕ್ ಕೂಡ ಇತ್ತು. ಇನ್ಫ್ಯಾಕ್ಟ್ ನಾನು ಬರೆದ್ನಲ್ಲ ಪುಸ್ತಕ ದಿ ಗಾಡ್ ಹೂ ಡಿಡ್ ನಾಟ್ ವ್ಯಾನಿಷ್, ಅದರದ್ದು ಹೆಚ್ಚಿನ ಭಾಗ ನನಗೆ ಸ್ಪಷ್ಟ ಆಗಿದ್ದು ಪಾರ್ಕ್ನಲ್ಲಿ ಕೂತಾಗ್ಲೇನೆ. ಆದರೆ ನನಗೆ ಅಂದರೆ ನಾನೇನಾದರೂ ಓದಬೇಕು ಬರಿಬೇಕು ಅಂದರೆ ಯಾವುದಾದ್ರೂ ರೂಮ್ನಲ್ಲಿ ಕೂತ್ಕೊಂಡು ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಡ್ತೀನಿ, ಒಂಚೂರು ಶಬ್ದನೂ ಆಗಬಾರ್ದು. ಆದರೆ ನೀವು ಹೇಗೆ ಇಂಥ ಒಳ್ಳೊಳ್ಳೆ ಪುಸ್ತಕಗಳನ್ನ ಈ ರೀತಿ ಕೂತ್ಕೊಂಡು ಬರಿತೀರಾ? ಹೇಗೆ ಸಾಧ್ಯ ಆಗುತ್ತೆ ನಿಮಗೆ? ಅದೇನೋ ಮುಂಚಿಂದನೂ ನನಗೆ ಹೀಗೆ ಅಭ್ಯಾಸ. ನಚಿಕೇತವ್ರೆ, ಒಂದು ಮಾತು ಕೇಳಲ್ಲ? ನಿಮ್ಮ ಕಾದಂಬರಿಲಿ ಬರ್ತಾರಲ್ಲ ಮುಖ್ಯ ಪಾತ್ರ ಭಗವಾನ್, ಅವರು ನಿಮ್ಮ ತಂದೆ ಅಂತೆ. ಅಮ್ಮ ನಿಮ್ಮ ಹತ್ರ ಹೇಳಿದ್ರಾ? ಹೋದ ಗುರುವಾರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆಗ ಹೇಳಿದ್ರು. ನಿಮ್ಮ ತಂದೆ ಇನ್ಯಾವತ್ತೂ ಸಿಗಲಿಲ್ವಾ ನಿಮಗೆ? ಮನೆ ಬಿಟ್ಟು ಹೋದ್ಮೇಲೆ ಒಂದು ಸಲ ಸಿಕ್ಕಿದ್ರು. ಆ ವೇಳೆಗಾಗಲೇ ಅವರು ಸನ್ಯಾಸಿ ಆಗಿಬಿಟ್ಟಿದ್ರು. ಜನ ಅವ್ರು ಹೇಳೋದೆಲ್ಲ ನಿಜ ಆಗುತ್ತೆ ಅಂತ ನಂಬಿಟ್ಟಿದ್ರು. ನಚಿಕೇತವ್ರೆ, ನಿಮ್ಮ ತಂದೆಯವರು ಪವಾಡಗಳನ್ನ ಮಾಡಿದ್ದಾರೆ ಅಂತ ನಿಮ್ಮ ಪುಸ್ತಕದಲ್ಲಿ ಬರೆದಿದ್ದೀರಲ್ಲ, ನಿಮ್ಮ ಜೀವನದಲ್ಲಿ ಅವ್ರು ಯಾವ ಪವಾಡನೂ ಮಾಡಿಲ್ವಾ? ಖಂಡಿತ ಖಂಡಿತ ಪವಾಡಗಳಾಗಿದೆ ನಿವೇದಿತಾ ಅವರೇ. ನಮ್ಮ ತಂದೆ ಸನ್ಯಾಸಿ ಆದಮೇಲೆ ಒಂದು ದಿವಸ ಊರಿಗೆ ಬಂದರು. ನಾನು ನಮ್ಮಮ್ಮ ಅವ್ರನ್ನ ನೋಡೋದಕ್ಕೆ ಹೋಗಿದ್ವಿ.
ಆಗ ನಮಗೆ ಹಣಕಾಸಿನ ತುಂಬ ತೊಂದರೆ ಇತ್ತು. ನಮ್ಮ ತಂದೆ ಕಾಲಿಗೆ ನಾನು ನಮಸ್ಕಾರ ಮಾಡಿದೆ. ಅವ್ರು ನನ್ನ ತಲೆ ಮೇಲೆ ಕೈ ಇಟ್ಟು ಮುಂದೆ ನಿಂಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಆಶ್ಚರ್ಯಕರ ರೀತಿಯಲ್ಲಿ ನಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸ್ತಾ ಬಂತು. ಅಮ್ಮಂಗೆ ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ತು, ನನಗೂ ಸ್ಕಾಲರ್ಶಿಪ್ ಸಿಕ್ತು, ವಿದೇಶದಲ್ಲಿ ಹೋಗಿ ಓದೋ ಅವಕಾಶವೂ ಸಿಕ್ತು. ಮುಂದೆ ನಡೆದಿದ್ದೆಲ್ಲ ನಿಮಗೆ ಗೊತ್ತಿದೆ. ನಮ್ಮ ತಂದೆ ಯಾವಾಗಲೂ ನನ್ನ ಜೊತೆಲೇ ಇರ್ತಾರೆ. ನನ್ನ ಕಷ್ಟದಲ್ಲಿದ್ದಾಗ ನನಗೆ ಸಹಾಯ ಮಾಡ್ತಿರ್ತಾರೆ. ಯಾಕೆ ಕಾರ್ ನಿಲ್ಸ್ಬಿಟ್ರಿ? ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕಾಗಿತ್ತು. ಸರ್ಪ್ರೈಸ್ ಏನು ಅಂತ ಕೇಳೋದಿಲ್ವಾ? ಸರ್ಪ್ರೈಸ್ ಏನು ಅಂತ ಮೊದಲೇ ಕೇಳ್ಬಿಟ್ರೆ ಅದು ಸರ್ಪ್ರೈಸ್ ಆಗಿ ಉಳಿಯೋದಿಲ್ವಲ್ಲ, ಅದಕ್ಕೆ ಕೇಳಲಿಲ್ಲ. ರೈಟ್. ಇದೇ ಸರ್ಪ್ರೈಸ್. ನಾನು ನಿಮ್ಗೋಸ್ಕರ ಕೊಡಬೇಕು ಅಂತ ತಂದಿರೋ ನೆಕ್ಲೆಸ್. ಹೇಗಿದೆ ಡಿಸೈನ್? ತುಂಬಾ ಚೆನ್ನಾಗಿದೆ. ತುಂಬಾ ಎಕ್ಸ್ಪೆನ್ಸಿವ್ ಇರ್ಬೇಕಲ್ವಾ? 5 ಲಕ್ಷ ಅಷ್ಟೇ. ನಿಮಗೆ ಡಿಸೈನ್ ಇಷ್ಟ ಆಯ್ತಾ? ಈ ಪ್ಯಾಟರ್ನ್ ನೆಕ್ಲೆಸ್ ಯಾವ ಜ್ಯುವೆಲರಿನಲ್ಲೂ ಸಿಗಲ್ಲ. ನಾನೇ ನಿಮಗೆ ಅಂತ ಹೇಳಿ ಮಾಡಿಸ್ದೆ. ನಿಜವಾಗ್ಲೂ ನನಗೆ ಅಂತಾನೆ ಮಾಡಿಸಿದ್ರಾ? ಹೌದು. ಯಾಕಷ್ಟೊಂದು ಡೌಟ್ಫುಲ್ ಆಗಿ ಕೇಳ್ತಾ ಇದ್ದೀರಾ? ಇಲ್ಲ, ಸುಮ್ಮನೆ ಕೇಳ್ದೆ. ಯಾಕೆ ಒಂಥರ ಇದ್ದೀರಾ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನೀವು ಮಾಮೂಲಿ ತರ ಇಲ್ಲ. ಹಾಗೇನಿಲ್ವಲ್ಲ? ನೋ, ನೀವು ಮಾಮೂಲಿ ತರ ಇಲ್ಲ. ಯಾವಾಗ್ಲೂ ನಗ್ನಗ್ತಾ ಇರ್ತಿದ್ರಿ. ಏನಾದ್ರೂ ಜೋಕ್ ಮಾಡಿ ನನಗೂ ನಗಿಸ್ತಾನೆ ಇರ್ತಿದ್ರಿ. ಭಿಂಗ ಅಂಕಲ್ ಮನೆಗೆ ಹೋಗಿ ಬಂದಾಗಿಂದ ಯಾಕೋ ಡಲ್ ಆಗಿದ್ದೀರಿ. ಮನ್ಸಿಗೆನ ಹಚ್ಕೊಂಡಿದ್ದೀರಾ? ಏನು? ಏನಿಲ್ಲ ಬಿಡಿ. ಇಲ್ಲ, ನೀವು ಹೇಳ್ಬೇಕು ಪ್ಲೀಸ್. ಭಿಂಗ ಅಂಕಲ್ ಮಗಳನ್ನ ನೀವೇ ರಿಜೆಕ್ಟ್ ಮಾಡಿದ್ರಿ ಅಂತ ನೀವು ನನ್ನ ಹತ್ರ ಹೇಳಿದ್ರಿ. ಹೌದು. ಆದ್ರೆ ಭಿಂಗ ಅವ್ರ ಮನೆಯಲ್ಲಿ ಮುನಿಯಪ್ಪ ಅವರು ಹೇಳಿದ್ದು ಬೇರೆ ಥರಾನೇ ಇತ್ತು. ಮೃಣಾಲಿನಿ ಅವರೇ ಮದುವೆ ಬೇಡ ಅಂದಿದ್ದು, ನೀವಲ್ಲ ಅನ್ನೋ ಥರ ಇತ್ತು. ಹಾಗಾದ್ರೆ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಿಮ್ಮ ಮಾತಿನ ಮೇಲೆ ನಂಬಿಕೆ ಇದೆ, ಆದ್ರೆ ಮುನಿಯಪ್ಪ ಅವರು ಯಾಕೆ ಆ ರೀತಿ ಹೇಳಿದ್ರು ಅಂತ ಯೋಚಿಸ್ತಾ ಇದ್ದೆ. ಏನೋ ಮಾತಿಗೆ ಹಾಗಂದ್ರು, ಯಾಕದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಾಡಿದ್ದು ಶುಕ್ರವಾರನ ನಮ್ಮ ಎಂಗೇಜ್ಮೆಂಟು, ಅದ್ರ ಬಗ್ಗೆ ಏನಾದ್ರು ಮಾತಾಡೋಣವಾ? ಆದ್ರೆ ನಾನು ನಿಮ್ಮನ್ನ ಮದುವೆ ಆಗೋಕ್ ಮುಂಚೆ ನಿಮ್ಮನ್ನ ಚೆನ್ನಾಗಿ ತಿಳ್ಕೊಳ್ಳೋದು ಬೇಡವಾ? ಏನ್ ತಿಳ್ಕೋಬೇಕು ನೀವು ನನ್ನ ಬಗ್ಗೆ? ನೀವು ನಿಮ್ಮ ಮತ್ತೆ ಭಿಂಗ ಅವ್ರ ಮಗಳ ಮದುವೆ ಬಗ್ಗೆ ನನ್ನಿಂದೇನೋ ಮುಚ್ಚಿಟ್ಟಿದ್ದೀರಾ. ಪದೇ ಪದೇ ಅದನ್ನೇ ಕೇಳ್ತಿದ್ದೀರಲ್ಲ, ಹೆಸರು ಹೇಳ್ಬೇಕು. ನಾನು ನಿಮ್ಮ ಹತ್ರ ಏನು ಮುಚ್ಚಿಟ್ಟಿಲ್ಲ ಅಂತ. ನೋಡಿ, ಅಷ್ಟು ವಾಯ್ಸ್ ರೈಸ್ ಮಾಡಿ ನನ್ನ ಹತ್ರ ಮಾತಾಡಬೇಡಿ, ನನಗಿಷ್ಟ ಆಗಲ್ಲ. ಸಾರಿ. ನಿಜ ಹೇಳಿ, ಮದುವೆ ಬೇಡ ಅಂದಿದ್ದು ನೀವಾ ಅಥವಾ ಭಿಂಗ ಅವ್ರ ಮಗಳ? ಹೌದು, ಮೃಣಾಲಿನಿಯವರೇ ಮದುವೆ ಬೇಡ ಅಂತ ಹೇಳಿದ್ರು. ಏನೀಗ? ಯಾಕೆ ಬೇಡ ಅಂದ್ರು ಅವ್ರು ನಿಮ್ಮನ್ನ? ಅಹಂಕಾರ ಮೃಣಾಲಿನಿಯವರಿಗೆ. ತಾನು ಮುಖ್ಯಮಂತ್ರಿಗಳ ಮಗಳು, ಯಾರನ್ನ ಹೇಗ್ ಬೇಕಾದ್ರೂ ಆಟಾಡ್ಸ್ಬೋದು ಅಂತ ಅನ್ಕೊಂಡಿದ್ರು. ಒಂದ್ ಹೆಣ್ಣಿಗೆ ಎಷ್ಟೇ ಅಹಂಕಾರ ಇದ್ರೂ ಮದುವೆ ಫಿಕ್ಸ್ ಆದ್ಮೇಲೆ ಅದನ್ನ ಹಾಳು ಮಾಡ್ಕೊಳ್ಳೋದಿಲ್ಲ. ಇದ್ರಲ್ಲಿ ಬೇರೆ ಏನೋ ಕಾರಣ ಇದೆ ಅನ್ಸ್ತಾ ಇದೆ. ನೀವ್ ಅದನ್ನ ನನ್ನ ಹತ್ರ ಹೇಳ್ತಾ ಇಲ್ಲ. ನೋಡಿ ಗಾರ್ಗಿ, ಮೃಣಾಲಿನಿಯವರ ವರ್ತನೆ ಸರಿ ಇರ್ಲಿಲ್ಲ, ಅವ್ರ ಬುದ್ಧಿ ಸ್ಥಿಮಿತದಲ್ಲಿರ್ಲಿಲ್ಲ. ಅದಕ್ಕೆ ಅವರು ಈ ಮದುವೆ ಬೇಡ ಅಂತ ಹೇಳಿ ಮನ ಬಿಟ್ಟು ಹೋದ್ರು.
ಮೃಣಾಲಿನಿ ಅವ್ರಿಗೆ ಬುದ್ಧಿ ಸರಿ ಇರಲಿಲ್ವಾ? ಹೌದು ಗಾರ್ಗಿ ಅವರೇ, ನಿಮ್ಮ ಹತ್ರ ಮುಚ್ಚಿಡೋದೇನಿದೆ. ಮೃಣಾಲಿನಿ ಅವ್ರಿಗೆ ಮೆಚುರಿಟಿ ಇರಲಿಲ್ಲ, ತುಂಬ ಚಂಚಲ ಮನಸ್ಸಿತ್ತು, ಹಾಗಾಗಿ ಮನೆ ಬಿಟ್ಟು ಹೋದ್ರು. ಮೃಣಾಲಿನಿ ಅವರಿಗೆ ಮೊದಲು ಸಿದ್ಧಾಂತ ಅನ್ನೋನು ಫ್ರೆಂಡ್ ಆಗಿದ್ದ. ನಂತರ ನನ್ನ ಪರಿಚಯ ಆಯಿತು. ನನ್ನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಸಿದ್ಧಾಂತನ ದೂರ ಮಾಡ್ತಾ ಬಂದ್ರು. ಆಮೇಲೆ ಮದುವೆ ಹಿಂದಿನ ದಿನ ಮನೆ ಬಿಟ್ಟು ಹೋಗಿ ಯಾವುದೋ ಆಶ್ರಮ ಸೇರ್ಕೊಂಡ್ರು. ನನ್ನ ಕಡೆಯಿಂದ ಏನಾದ್ರೂ ಸಮಸ್ಯೆ ಇದ್ದಿದ್ರೆ ಸ್ವಂತ ತಂದೆ ತಾಯಿಗಳ ಹತ್ರ ಹೇಳ್ಕೋಬಹುದಾಗಿತ್ತು. ಸ್ವಂತ ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ಳದೆ ಹೋಗಿ ಯಾವುದೋ ಆಶ್ರಮಕ್ಕೆ ಸೇರ್ಕೊಂಡ್ರು. ಕೊನೆಗೆ ಯಾವುದೋ ಆಶ್ರಮದಲ್ಲಿದ್ದಾರೆ ಅಂತ ಗೊತ್ತಾಗಿ ಇವ್ರು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗಿದ್ರು. ಬೇಕಾದ್ರೆ ಬಿಂಗ ಅವ್ರನ್ನ ಕೇಳಿ ನೋಡಿ, ಸ್ವಂತ ಅಪ್ಪ ಅಮ್ಮ ಕರೆದ್ರು ಬರಲಿಲ್ಲ. ನಾನು ಹೋಗಿದ್ದೆ ಕರೆಯೋದಿಕ್ಕೆ, ಬರಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಕಾರಣ ಹೇಳಲಿಲ್ಲ. ಇಷ್ಟೇ ಆಗಿದ್ದು ಗಾರ್ಗಿ ಅವರೇ. ಇದನ್ನ ನಿಮ್ಮ ಹತ್ರ ಮುಚ್ಚಿಡಬೇಕು ಅನ್ನೋ ಉದ್ದೇಶ ನನಗೇನು ಇಲ್ಲ. ಮದುವೆ ಸಂದರ್ಭದಲ್ಲಿ ಇನ್ನೊಂದು ನಿಂತು ಹೋದ ಮದುವೆ ಬಗ್ಗೆ ಹೇಳೋದು ಬೇಡ, ನಿಧಾನವಾಗಿ ಹೇಳಿದ್ರಾಯ್ತು ಅಂತ ಅಪ್ಪ ಅಮ್ಮ ಹೇಳಿದ್ರು. ಅದಕ್ಕೆ ನಿಮ್ಮೆದ್ರಿಗೆ ಹೇಳಲಿಲ್ಲ. ಮೃಣಾಲಿನಿ ಅವರು ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಂತ ನೆಟ್ಟಲ್ಲಿ ಓದಿದ್ದೀನಿ. ಎಷ್ಟೋ ದೊಡ್ಡ ರಿಸರ್ಚ್ಗಳನ್ನ ಮಾಡಿದ್ದಾರೆ ಅಂತ ಕೂಡ ಓದಿದ್ದೀನಿ. ಅಂಥವ್ರ ಬುದ್ಧಿ ಸ್ಥಿಮಿತ ಇಲ್ಲ ಅಂದರೆ ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಮದುವೆ ಆಗ್ತಿರೋ ಹುಡುಗ ನಾನು ಹೇಳಿದ ಮಾತಿನ ನಂಬ್ತಾ ಇಲ್ಲ, ಬೇರೆ ಯಾರೋ ಹೇಳಿದ ಮಾತನ್ನ ನಂಬ್ತಾ ಇದ್ದೀರಾ ಅಲ್ವಾ? ನೋಡಿ, ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು ನಿಜ. ಹಾಗಾಗಿ ನಿಮ್ಮ ಬಗ್ಗೆ ಎಲ್ಲ ವಿಷಯ ನಂಗೆ ತಿಳಿದಿರಬೇಕು ಅಂತ ಅಂದ್ಕೊಳ್ಳೋದು ತಪ್ಪ. ಒಂದು ಮದುವೆ ಮುರಿದು ಬಿದ್ದಿದೆ, ಮತ್ತೊಂದು ಮದುವೆನೂ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಎಷ್ಟೋ ಸಲ ಜನ ವಿಷಯಗಳನ್ನ ಮುಚ್ಚಿಡ್ತಾರೆ. ಹಾಗಾಗದೇ ಇರಲಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ನಿಮ್ಮ ಹತ್ರ ವಿಷಯ ಮುಚ್ಚಿಟ್ಟು ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಂಥ ಕೆಟ್ಟ ಪರಿಸ್ಥಿತಿ ನನಗೆ ಬಂದಿಲ್ಲ. ಒಂದು ಸೆಕೆಂಡ್. ಹಾ, ಹೇಳಿ.